ಗ್ರೇವಿ ಸ್ವಲ್ಪ ಜಾಸ್ತಿ ತಗೋಬೇಕು. ನಾನು ಲೈಟಾಗಿ ತಗೊಂಡೆ. ನನಗೆ ಒಂದು 2 ಸೆಕೆಂಡ್ ಕನ್ಫ್ಯೂಸ್ ಆಗುತ್ತೆ. ಈ ಮಿಲಿಟರಿ ಹೋಟ್ಲ್ ಅಂದ್ರೆ ಇದೊಂದು ಸ್ಪೆಷಲ್. ಈ ರೋಡಲ್ಲಿ ಎಷ್ಟು ಬಾರಿ ಓಡಿನ ಲೆಕ್ಕನೇ ಇಲ್ಲ. ಆದ್ರೆ ಈ ಒಂದು ಹೋಟ್ಲ್ ನನ್ನ ಕಣ್ಣಿಗೆ ಬಿದ್ದಿರಲಿಲ್ಲ. 7 ದಿನ ಇರುತ್ತೆ ಬಿರಿಯಾನಿ. 5 ದಿನ ನೆನ್ನೆ. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಭಾನುವಾರ. ಆ ಬೋಟಿ ಒಳಗಡೆ ಇಳಿದಿರುತ್ತಲ್ಲ, ತಿಂತಾ ಇದ್ರೆ ಅದ್ಭುತವಾಗಿದೆ. ನಿಜ ಬೆಸ್ಟ್ ಇದೆ ಸರ್. ನಮ್ದು ಮಟನ್ ಬಿರಿಯಾನಿ, ಮಟನ್ ಚಾಪ್ಸ್, ಕೈಮಾ ತಂದೆ ಬಿಟ್ರ. ಇದು ಸರ್ ಅದು ಲಿವರ್ ಫ್ರೈ, ಇದು ಬೋಟಿ, ಚಿಕನ್ ಮುದ್ದೆ. ಒಂದೊಂದು ಮುದ್ದೆ ಅಲ್ಲ, 2 ಮುದ್ದೆ ತಿಂತೀರಾ. ನಿಜ ಬಂದರೆ ಬೋಟಿ ಜೊತೆಗೆ ಮುದ್ದೆನ ಮಸ್ಟ್ ಟ್ರೈ ಮಾಡಿ. ಎಲ್ರಿಗೂ ನಮಸ್ಕಾರ, ನಾನು ಸಂತ. ಇವತ್ತು ನಾನು ಹೇಳಿದ್ದೀನಪ್ಪ ಅಂತ ನಮ್ಮ ಯಲಹಂಕ, ಬೆಂಗಳೂರಲ್ಲಿರುವಂಥ ಯಲಹಂಕದಲ್ಲಿ ಕಳೆದ 64 ವರ್ಷಗಳಿಂದ ಒಂದು ಜಾಗ ಸಿಕ್ಕಾಪಟ್ಟೆ ಫೇಮಸ್. ಬಿಕಾಸ್ ಯಾಕಪ್ಪ ಅಂದರೆ ಜಸ್ಟ್ ಒಂದೇ ಐಟಮು ಬಿರಿಯಾನಿಗೆ. ಅದು ಬಿಟ್ಟರೆ ಮಸಾಲ ಭರಿತವಾಗಿರುವಂಥ ಮಟನ್ ಐಟಮು, ಚಿಕನ್ ಐಟಮ್ ಎಲ್ಲ ಸಿಗುತ್ತೆ. ಜಾಗದ ಹೆಸರೇನಪ್ಪ ಅಂತಂದರೆ ಶ್ರೀ ಮೋಹನ್ ರಾವ್ ಮಿಲಿಟರಿ ಹೋಟ್ಲ್ ಅಂತ. ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಪ್ಪ ಅಂತಂದರೆ ಓಲ್ಡ್ ಪೋಸ್ಟ್ ಆಫೀಸ್ ರೋಡು, ಯಲಹಂಕ ಓಲ್ಡ್ ಟೌನಲ್ಲಿ ಬರುವಂಥ ಒಂದು ಜಾಗ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರು. ಹೋಗೋಣ ಓನರ್ನ ಮಾತಾಡ್ಸಿ ಒಂದು ಜಾಗದ ಬಗ್ಗೆ ತಿಳ್ಕೊಂಡು ಇವ್ರು ಫುಡ್ಸ್ನು ಕೂಡ ಟ್ರೈ ಮಾಡೋಣ. ಇನ್ನಿವರ ಟೈಮಿಂಗ್ಸು ಬೆಳಗ್ಗೆ ಶುರುವಾದರೆ ನೈಟ್ವರೆಗೂ ರನ್ ಮಾಡ್ಕೊಂಬರ್ತಾರೆ. ಮಧ್ಯಾಹ್ನ ಟೈಮಲ್ಲಿ ಮಾತ್ರ ನಿಮಗೆ ಬಿರಿಯಾನಿ ಸಿಗೋದು. ಬನ್ನಿ ಹೋಗಿ ಓನರ್ನ ಮಾತಾಡಿಸಿ ಒಂದು ಜಾಗದ ಬಗ್ಗೆ ತಿಳ್ಕೊಂಡು ಫುಡ್ಸ್ನು ಕೂಡ ಟೇಸ್ಟ್ ಮಾಡೋಣ. ಬನ್ನಿ. ಎಸ್, ಜಾಗಕ್ಕೆ ಬಂದು ಸೆಟಲ್ ಆಗಿದೆ. ನಾನು ಬಂದಾಗಂತೂ ಗಿಜ 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 ಅಂತ ಕ್ರೌಡ್ ಇದ್ದರು. ಈಗ ಸ್ವಲ್ಪ ಕಮ್ಮಿ ಆಗಿದೆ. ಒಂದು 3-3:30 ಕ್ಲೋಸಿಂಗ್ ಟೈಮ್ ಹತ್ರನೇ ಆಗಿದೆ. ಬಿಕಾಸ್ ನಾನು ಬಂದು ಶಾರ್ಟ್ಸ್ ಎಲ್ಲ ತೊಗೊಳಕ್ಕೆ ಸ್ವಲ್ಪ ಲೇಟ್ ಆಯಿತು. ಆರ್ಡ್ರ್ ಮಾಡೋಣ. ಅಣ್ಣ ನೀವೇ ತಗೋತೀರಾ? ಬಿರಿಯಾನಿ ಇದೆಯಾ? ಬಿರಿಯಾನಿ, ಆಮೇಲೆ ಬೋಟಿ ಇದೆಯಾ? ಬೋಟಿ ಕೊಡಿ. ಕೈಮಾ ಬೇಡ, ಬೋಟಿ ಕೊಡಿ. ಚಿಕನ್ ಕೊಡಿ. ಚಾಪ್ಸ್ ಖಾಲಿ ಆಯ್ತಿದೆಯಾ? ಚಾಪ್ಸ್ ಖಾಲಿ ಆಯಿತಾ? ಅದು ಬಿಟ್ಟರೆ 3 ಸಾಕು ಅನ್ಸುತ್ತಲ್ಲ. 3 ಕೊಡಿ. ತಲೆ ಮಾಂಸ ಬೋಟಿ ಕೊಡಿ. ಲಿವರ್ ಇದೆಯಾ? ಲಿವರ್ ಕೊಡಿ. ಬೋಟಿ ಕೊಡಿ, ಲಿವರ್ ಕೊಡಿ. ಅದಾದಮೇಲೆ ಇದು ಕೊಡಿ. ಬಿರಿಯಾನಿ ಒಂದು. ಯಾವುದು? ತಲೆ ಮಾಂಸನ. ಬೋಟಿ ಕೊಡಿ ಈಗ ಸದ್ಯಕ್ಕೆ. ಲಿವರ್ ಫ್ರೈ ಕೊಡಿ. ಕೈಮಾದ್ರೆ ಕೈಮಾ. ಚಿಕನ್ ಇದೆಯಾ? ಚಿಕನ್ ಕೊಟ್ಬಿಡಿ. ಚಿಕನು, ಬಿರಿಯಾನಿ, ಮುದ್ದೆ ಕೊಡಿ ಒಂದು. ಚಪಾತಿ ಅದೆಲ್ಲ ಖಾಲಿ ಆಯಿತಾ? ಮುದ್ದೆ ಕೊಡಿ ನೋಡೋಣ. ಎಸ್, ನನಗೆ ಒಂದು 2 ಸೆಕೆಂಡ್ ಕನ್ಫ್ಯೂಸ್ ಆಗೋಯಿತು. ಸುಮಾರು ಅಕ್ಕಪಕ್ಕ ಟೇಬಲೆಲ್ಲ ಸುಮಾರು ಏನೇನೋ ತಿಂತಾಯಿದ್ರು. ಸೊ ಕೇಳೋಣ, ಚಾಪ್ಸ್ಗಳು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಆರ್ಡರ್ ಮಾಡೋಣ ಅಂದ್ಕೊಂಡು ಸ್ವಲ್ಪ ಕನ್ಫ್ಯೂಷನ್ಸ್ ಆಯಿತು. ಆರ್ಡರ್ ಮಾಡಿದ್ದೀನಿ ಐಟಮ್ನ. ಈ ಹೋಟೆಲ್ ಶುರುವಾಗಿ ಹತ್ತತ್ರ ಒಂದು 64 ವರ್ಷ ಆಗಿದೆ. ಈ ರೋಡಲ್ಲಿ ಎಷ್ಟು ಬಾರಿ ಓಡಿನ ಲೆಕ್ಕನೇ ಇಲ್ಲ. ಆದರೆ ಈ ಒಂದು ಹೋಟ್ಲ್ ನನ್ನ ಕಣ್ಣಿಗೆ ಬಿದ್ದಿರಲಿಲ್ಲ. ಆ ಥರ ಒಂದು ಹಿಡನ್ ಜೆಮ್ಮು ಒಳಗಡೆ ಇರೋವಂಥ ಒಂದು ಜಾಗ. ಇಲ್ಲಿ ಒಂದು 1.5 ಕಿಲೋಮೀಟರ್ ದೂರದಲ್ಲಿ ಇದು ಯಲಹಂಕ ಓಲ್ಡ್ ಟೌನ್ ಬಸ್ ಸ್ಟಾಪ್ ಇದೆ ಗೊತ್ತಾ? ರೈಲ್ವೆ ಸ್ಟೇಷನ್ ಬಸ್ ಸ್ಟಾಪು. ಆ ರೋಡಲ್ಲಿ ಬರೋವಂಥ ಒಂದು ಜಾಗ. ಟುವರ್ಡ್ಸ್ ಇಲ್ಲಿ ಪಕ್ಕದಲ್ಲಿ ಒಂದು ರೋಡ್ ಇದೆ. ಈ ರೋಡು ನಿಮಗೆ ಇದಕ್ಕೆ ಕನೆಕ್ಟ್ ಆಗುತ್ತೆ. ದೇವನಹಳ್ಳಿ ಏರ್ಪೋರ್ಟ್ಗೆ ಹೋಗುವಂಥ ರೋಡ್ ಇದೆಯಲ್ಲ, ಆ ರೋಡು ಕನೆಕ್ಟ್ ಆಗುವಂಥ ಒಂದು ಜಾಗ. ಐಟಮ್ ಬರಲಿ, ತೊಗೊಂಡು ಟೇಸ್ಟ್ ಮಾಡೋಣ. ಎಸ್, ಐಟಮ್ ಬಂದಿದೆ. ಏನೇನು ತೊಗೊಂಡಿದ್ದೀವಿ ಅಂತಂದರೆ ಸ್ಯಾಲಡು, ಅಂದರೆ ಇದಿರುತ್ತಲ್ಲ ಕ್ಯೂಕ್ಯುಂಬರು, ಕಾರಲ್ಲ. ಈ ಕಡೆ ಚಿಕನ್ ಕೊಟ್ಟಿದ್ದಾರೆ. ಅದಾದಮೇಲೆ ಈ ಕಡೆ ಬಂದರೆ ನಿಮಗೆ ಬೋಟಿ ಫ್ರೈ ಕೊಟ್ಟಿದ್ದಾರೆ. ಅದಾದಮೇಲೆ ಲಿವರ್, ತಿಕ್ಕ ಮಸಾಲ. ಈ ಕಡೆ ನನ್ನ ಪುಣ್ಯಕ್ಕೆ ಲಾಸ್ಟಲ್ಲಿ ಮುದ್ದೆ ಸಿಕ್ಕಿದೆ. ಫಸ್ಟ್ ನಾವು ಚಿಕನ್ ತೊಗೊಳ್ಳೋಣ. ಆ ತಿಕ್ಕ ಗ್ರೇವಿ ನೋಡ್ತಾರೆ, ಅಷ್ಟು ಟೆಂಪ್ಟಿಂಗ್ ಆಗಿದೆ. ಈ ಮಿಲಿಟರಿ ಹೋಟ್ಲ್ ಅಂದರೆ ಇದೊಂದು ಸ್ಪೆಷಲ್ಲು. ತಿಕ್ಕ ಗ್ರೇವಿಯಲ್ಲಿ ತಿನ್ನೋಂಥ ಒಂದು ಇದು ಸಿಗುತ್ತೆ. ಪೀಸ್ನ ಬೇಕ್ ಮಾಡಿದ್ರೆ ಫ್ರೆಶ್ ಮೀಟು ಗೊತ್ತಾಗ್ತಾಯಿದೆ ನೋಡಿ. ಬಿಸಿ 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 ಬೈಟ್ ಹಂಗೆ ಗ್ರೇವಿ ಜೊತೆ ಮಿಕ್ಸ್ ಹೊಡೆದ್ಬಿಟ್ಟು ಒಂದು ಬೈಟ್ ಹೋದರೆ ಕ್ರೇಜಿ. ತಿನ್ನೋಣ. ನಾಟಿ ಸ್ಟೈಲು ಇಂಚು ಚೆನ್ನಾಗಿದೆ. ತಿಕ್ಕು ಮಸಾಲ ಬಾಯಿಗಿಟ್ಟ ತಕ್ಷಣ ಫುಲ್ಲು ಬಾಯೆಲ್ಲ ಸ್ಪ್ರೆಡ್ ಆಗುತ್ತೆ. ನಿಜ ಚೆನ್ನಾಗಿದೆ. ಮತ್ತು ಒಂದು ಫ್ರೈ ಮಾಡೋಕ್ಕೆ ಯೂಸ್ ಮಾಡಿರ್ತಾರಲ್ಲ, ಒಂದು ಆನಿಯನ್ ಫ್ಲೇವರು ಯಥೇಚ್ಛವಾಗಿ ಗೊತ್ತಾಗುತ್ತೆ. ನಿಜ ಬೆಸ್ಟ್ ಇದೆ. ಒಂದೊಂದು ಬೈಟ್ ಸೂಪರ್. ಮೊದಲೇ ಚಿಕನ್ ಬೇಯಿಸಿಟ್ಕೊಂಡಿರ್ತಾರೆ. ಅದಾದಮೇಲೆ ಗ್ರೇವಿಲಿ ಹಾಕ್ಬಿಟ್ಟು ಮತ್ತೆ ಒಂದು ಒಗ್ಗರಣೆ ಹಾಕ್ಬಿಟ್ಟು ಕೊಡ್ತಾರೆ. ಸೂಪರಾಗಿದೆ, ಬೆಸ್ಟ್ ಇದೆ. ಲೇಟ್ ಹಂಗೆ ಮುದ್ದೆ ಮುಟ್ಕೊಂಡು ಮುದ್ದೆ ಆರೋಗಿದೆ. ಲಾಸ್ಟಲ್ಲಿ ಇದ್ದಂಥ ಮುದ್ದೆ ಫಸ್ಟಲ್ಲೇ ಬಂದಿರೋ ಬಿಸಿ ಬಿಸಿ ಆಗಿರೋದು. ಬೆಳಗ್ಗೆ 8 ಗಂಟೆಗೆ ಶುರುವಾಗುತ್ತಂತೆ. ಹಂಗೆ ಸ್ವಲ್ಪ ಡಿಪ್ ಮಾಡಿಕೊಂಡು ಗ್ರೇವಿ ಜೊತೆಗೆ ಒಂದು ಬೈಟು. ಸೂಪರಾಗಿದೆ. ಆ ಗ್ರೇವಿ ಸ್ವಲ್ಪ ಜಾಸ್ತಿ ತೊಗೋಬೇಕು. ನಾನು ಲೈಟಾಗಿ ತೊಗೊಂಡೆ. ಸ್ವಲ್ಪ ಜಾಸ್ತಿ ತೊಗೊಂಡು ಇನ್ನೊಂದು ಬೈಟ್ ಹೋದರೆ ಈ ಥರ ತಿಕ್ಕಾಗಿತ್ತಂದರೆ ಚಿಕನ್ ಆಗಲಿ ಮಟನ್ ಆಗಲಿ, ಆ ಗ್ರೇವಿ ತಿಕ್ಕಿತ್ತು ಅಂದ್ಕೊಳ್ಳಿ, ಅಲ್ಟಿಮೇಟ್ ಆಗಿರುತ್ತೆ. ನಮ್ಮ ಮನೆಗಳೆಲ್ಲ ಹೇಳೋದು ಇದೇ ಸ್ವಲ್ಪ ತಿಕ್ಕಾಗಿ ಮಾಡಿಕೊಟ್ಬಿಡಿ ನೀವು, ವಾಟ್ರ್ ಎಲ್ಲ ಬೇಡ ಅಂತಲೇ ಹೇಳ್ಬಿಟ್ಟು ಮಾಡಿಸ್ಕೊಂಡು ತಿಂತಾ ಇರ್ತೀನಿ. ಸೂಪರಾಗಿರುತ್ತೆ. ಅದ್ರೂ ಕೂಡ ಚಿಕನ್ನು ಫ್ರೈ ಮಾಡ್ತಾ ಇರ್ಬೇಕಾದ್ರೆ ಲೈಟಾಗಿ ಒಂದು ಆಯಿಲ್ನೆಸ್ ಇರುತ್ತಲ್ಲ, ಆ ಟೈಮಲ್ಲಿ ತಿಂದರೆ ಇನ್ನೂ ಕ್ರೇಜಿ ಇರುತ್ತೆ. ಸೂಪರಾಗಿದೆ. ಸ್ವಲ್ಪ ಆಯಿಲ್ ಜಾಸ್ತಿ. ಏನು ಆಯಿಲ್ನೆಸ್ ಅಂತ ಹೇಳಿದ್ನಲ್ಲ, ಇದೆಲ್ಲ ಆಯಿಲ್ನೆಸ್ ಗೊತ್ತಾಗುತ್ತೆ. ಮುದ್ದೆಗೆ ಇಟ್ಕೊಂಡು ತಿಂದಾಗ ಅದರದ ಒಂದು ಆಯಿಲ್ ಫ್ಲೇವರೇ, ಅಂದರೆ ಆಯಿಲ್ನೆಸ್ ಸ್ವಲ್ಪ ಜಾಸ್ತಿ ಗೊತ್ತಾಗುತ್ತೆ. ನಿಜ ಸೂಪರ್ ಇದೆ. ಪೀಸ್ ತಿಂದು
ಬೋಟಿ ನಾಟಿ ಸ್ಟೈಲು. ಈ ಥರ ಮಿಲಿಟ್ರಿ ಹೋಟ್ಲು ಬಂದಾಗ ಬೋಟಿ ತಿಂದಿಲ್ಲ ಅಂದರೆ ಫುಲ್ಫಿಲ್ಲೇ ಆಗಲ್ಲ. ಸ್ವಲ್ಪ ದೊಡ್ಡ ದೊಡ್ಡ ಪೀಸು ಬೋಟಿ ಹಂಗೇ ಸ್ವಲ್ಪ ಜಾಸ್ತಿ ತಗೊಂಡು ಬಿಸಿ 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 ತಿನ್ನೋಕ್ಕೆ ಏನೋ ಒಂಥರ ಖುಷಿ. ಈ ಥರ ಮಿಲಿಟ್ರಿ ಹೋಟ್ಲುಗಳಲ್ಲಿ ಅದು ಬಿಸಿ ಬಿಸಿಯಾಗಿರುವಂಥ ಒಂದು ಒಳ್ಳೆ ನಾಟಿ ಸ್ಟೈಲು ನಾನ್ ವೆಜ್ನ ತಿನ್ನೋಕ್ಕಂತೂ ಇನ್ನೂ ಖುಷಿ. ಚೆನ್ನಾಗಿದೆ ಮಸಾಲ. ಆ ಬೋಟಿ ಒಳಗಡೆ ಇಳಿದಿರುತ್ತಲ್ಲ ತಿಂತಾ ಇದ್ರೆ ಅದ್ಭುತವಾಗಿದೆ, ನಿಜ ಬೆಸ್ಟ್ ಇದೆ. ಒನ್ ಆಫ್ ದ ಬೆಸ್ಟ್ ಬೋಟಿ ಅಂತಲೇ ಹೇಳ್ತೀನಿ. ಆ ಬೋಟಿ ಅದು ಹಸಿ ಫ್ಲೇವರ್ ಬರುತ್ತೆ ಗೊತ್ತಾ, ಬೋಟಿ ಒಂದು ಫ್ಲೇವರ್ ಇರುತ್ತೆ ಗೊತ್ತಾ, ಆ ಟೇಸ್ಟು ಆ ಸ್ಮೆಲ್ಲು ಅದು ಇಲ್ಲವೇ ಇಲ್ಲ. ಇದರಲ್ಲಿ ಒಂದು ಮಸಾಲ ಮರ್ಜ್ ಮಾಡಿಬಿಡುತ್ತೆ, ನಿಜ ಬೆಸ್ಟ್ ಇದೆ. ಮುದ್ದೆ ತೊಗೊಂಡು ಲೈಟಾಗಿ ತಿಕ್ಕ ಗ್ರೇವಿ ಜೊತೆ ತಿಂದರೆ ಕ್ರೇಜಿ. ಇನ್ನೊಂದೇನೆಂದರೆ ಎಲ್ಲ ಪ್ರತಿಯೊಂದು ಮಟನ್ ಐಟಮ್ ಕೂಡ ಸೇಮ್ ಗ್ರೇವಿ ಯೂಸ್ ಮಾಡ್ತಾರೆ, ಬಟ್ ಅಲ್ಲಿ ಮಟನ್ ಫ್ಲೇವರ್ ಇದೆಯಲ್ಲ ಅದು ಚೇಂಜ್ ಆಗ್ತಾ ಹೋಗ್ತಾರೆ. ತಲೆ ಮಾಂಸಕ್ಕೆ ಸಪ್ರೇಟಾಗಿ ಆಗುತ್ತೆ ಅಂದರೆ ಅದರ ಟೇಸ್ಟ್ ಇದೆಯಲ್ಲ ಆ ಯೂನಿಟ್ ಟೇಸ್ಟ್ ಆ ಗ್ರೇವಿ ಒಳಗಡೆ ಇನ್ಫ್ಯೂಸ್ ಆಗಿ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಒಂದೇ ಗ್ರೇವಿ ಅನ್ನೋದು ನಿಮ್ಗೆ ಅನ್ಸೋದೇ ಇಲ್ಲ. ಈ ಬೆಸ್ಟ್ ಒಂದು ಬೈಟಲ್ಲೇ ಒಂದು ಫ್ಲೇವರ್ ಇನ್ಫ್ಯೂಸ್ ಆಗಿರುತ್ತಲ್ಲ, ನೆಕ್ಸ್ಟ್ ಲೆವೆಲ್ ಇದೆ, ನಿಜ ಸೂಪರ್ ಆಗಿದೆ. ಒಂದೊಂದು ಮುದ್ದೆ ಅಲ್ಲ, ಎರಡೆರಡು ಮುದ್ದೆ ತಿಂತೀರಾ. ನಿಜ ಬಂದರೆ ಬೋಟಿ ಜೊತೆಗೆ ಮುದ್ದೆನ ಮಸ್ಟ್ ಟ್ರೈ ಮಾಡಿ, ನಿಜ ಇಷ್ಟ ಆಗುತ್ತೆ. ನೀರು ದೋಸೆ ಕೂಡ ಸಿಗುತ್ತೆ, ಅದು ಕೂಡ ಟ್ರೈ ಮಾಡ್ಬೋದು. ಚಪಾತಿ ಮತ್ತು ಮುದ್ದೆನ ಮಸ್ಟ್ ರೆಕಮೆಂಡ್ ಮಾಡ್ತೀನಿ. ಥಿಕ್ನೆಸ್ಸು ಆ ಗ್ರೇವಿದೊಂದು ಫ್ಲೇವರ್ ಇದೆಯಲ್ಲ ಅದು ಚಪಾತಿ ಆಗಲಿ ಮುದ್ದೆ ಆಗಲಿ ಮರ್ಜ್ ಆಗುತ್ತೆ, ನಿಜ ಸೂಪರ್ ಆಗಿರುತ್ತೆ. ಬೆಸ್ಟು. ಹೀಗೆ ಒಂದು ಪೀಸ್ ತಿಂದು ಅವರೇ ಒಂದು ಗ್ರೇವಿ ಟೈಪಲ್ಲಿ ಕೊಟ್ಟಿದ್ದಾರೆ, ಅದು ಟ್ರೈ ಮಾಡೋಣ. ಸೇಮು ಎಲ್ಲ ಗ್ರೇವಿನೂ ಒಂದೇ, ಬಟ್ ಇದು ಮಾತ್ರ ಚೇಂಜ್ ಅಷ್ಟೇ, ಡಿಶಸ್ ಮಾತ್ರ. ಮಟನ್ ತಲೆ ಮಾಂಸಕ್ಕೆ ಸೇಮ್ ಗ್ರೇವಿ ಯೂಸ್ ಮಾಡ್ತಾರೆ, ಅಲ್ಲಿ ಸಪ್ರೇಟು ಬೇರೆ ಟೇಸ್ಟ್ ಕೊಡುತ್ತೆ. ಬೋಟಿಗೆ ಹಾಕಿದ್ರೆ ಬೋಟಿ ಟೇಸ್ಟ್ ಕೊಡುತ್ತೆ. ಸೂಪರಾಗಿದೆ. ಲೈಟಾಗಿ ಒಂದು ಟೊಮೊಟೊ ಬೇಸು ಅದರಲ್ಲಿ ಗೊತ್ತಾಗ್ತಾ ಇದೆ, ನಿಜ ಚೆನ್ನಾಗಿದೆ. ಇದರಲ್ಲಿ ನೀವು ಆರಾಮಾಗಿ ಮುದ್ದೆ ತಿನ್ಕೊಂಡು ಹೋಗ್ಬೋದು, ಎಕ್ಸ್ಟ್ರಾ ಸೈಡ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಆ ಥರ ಟೇಸ್ಟ್ ಕೊಡ್ತಾ ಇದೆ. ಲಿವರ್ ಇದು ಕಲರೇ ಬೇರೆ ಇತ್ತು, ಲಿವರ್ ಅಲ್ಲ ಲೈಟಾಗಿ ಒಂದು ಡಾರ್ಕ್ ಕಲರು. ಇಟ್ಟಿಟೇ ಇರುತ್ತೆ. ಚೆನ್ನಾಗಿದೆ. ಆ ಒಂದು ಲಿವರ್ ಫ್ಲೇವರ್ ಇದೆಯಲ್ಲ ಅದು ಡಾಮಿನೇಷನ್. ಆ ಗ್ರೇವಿ ಏನು ಫ್ಲೇವರ್ ಇದೆಯಲ್ಲ ಆ ಫ್ಲೇವರ್ನ ಎನ್ಹೆನ್ಸ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಬಾಯಿಗೆ ಇಟ್ಟ ತಕ್ಷಣ ಆ ಒಂದು ಲಿವರ್ ಇದೆಯಲ್ಲ ಫುಲ್ಲು ಸ್ಪ್ರೆಡ್ ಆಗುತ್ತೆ, ಅದ್ಭುತ ಚೆನ್ನಾಗಿದೆ. ಆಯಿಲ್ನ ಸಿಕ್ಕಾಪಟ್ಟೆ ಜಾಸ್ತಿ ಇದೆಲ್ಲ ಗೊತ್ತಾಗುತ್ತೆ. ಸೂಪರ್ ಇದೆ. ಒಂದು ಬೋಟಿ ಅಂತೂ ಮಿಸ್ ಮಾಡೋದು ಟ್ರೈ ಮಾಡಿ. ಚಿಕನ್ ಕೂಡ ಚೆನ್ನಾಗಿದೆ. ಬೋಟಿ ಜೊತೆಗೆ ಮುದ್ದೆ ಇಲ್ಲ ಚಪಾತಿ ಮಸ್ಟ್ ಟ್ರೈ. ನೆಕ್ಸ್ಟ್ ಒಂದು ಐಟಮ್ ಇದೆ, ಸ್ಪೆಷಲ್ ಮಟನ್ ಪಲಾವ್. ಸರ್ ನಮಗೆ ಮಟನ್ ಬಿರಿಯಾನಿ ಪಲಾವ್ ಮೊದಲು ಹೇಳಿದಂಗೆ 66 ವರ್ಷ ಹಳೆ ಹೋಟ್ಲು, ಹಳೆ ಮಿಲ್ಟ್ರಿ ಹೋಟ್ಲು. 64 ವರ್ಷ ಹಳೆ ಮಿಲ್ಟ್ರಿ ಹೋಟ್ಲು. ಇವತ್ತು ಕೂಡ ಈ ಹೋಟ್ಲು ನೋಡ್ತಿದ್ದಂಗೆ ಅದೇ ವೈಬು. 60-70 ವರ್ಷ ಓಲ್ಡ್ ಬಿಲ್ಡಿಂಗ್ ಥರನೇ ಅದೇ ಬಿಲ್ಡಿಂಗ್, ಹಳೆ ಬಿಲ್ಡಿಂಗಲ್ಲೇ ಮಾಡ್ಕೊಂಬರ್ತಾ ಇದ್ದಾರೆ. ಬಂತ ಇದು ಫುಲ್ಲಾ? ನಮಗೊಂದು ಹಾಫ್ ಕೊಟ್ಟರೆ ಸಾಕಿತ್ತು. ಇಷ್ಟೇ ಬರೋದಾ? ಓಕೆ. ಎಷ್ಟು ಪೀಸ್ ಬರುತ್ತೆ ಫುಲ್ಗೆ? 5 ಪೀಸ್ ಬರುತ್ತಾ? ಓಕೆ. ಮಟನ್ ಪಲಾವ್ ಬಂದಿದೆ. ಬೆಂಗಳೂರಲ್ಲಿ ಈ ಥರ ಒಂದು ಹಳೆ ಹೋಟ್ಲಲ್ಲಿ ಮಟನ್ ಪಲಾವ್ ತಿನ್ನೋದು ಒಂಥರ ಖುಷಿ. ನೋಡಿ ಲೈಟ್ ಮಸಾಲ ಇರುತ್ತೆ, ನಿಮಗೆ ಜಾಸ್ತಿ ಮಸಾಲ ಅಂತಾನೆ ಅನ್ಸಲ್ಲ. ಪೀಸ್ ಟ್ರೈ ಮಾಡೋಣ. ಈ ಥರ ಮಟನ್ ಪಲಾವ್ಗಳಲ್ಲಿ ಪೀಸ್ಗಳು ಒಂದೊಂದು ಕಡೆ ಬೆಂದಿರಲ್ಲ, ಇಲ್ಲಿ ಬೇಯಿಸಿದ್ದಾರೆ, ಚೆನ್ನಾಗಿ ಬೆಂದೋಗಿದೆ. ಪೀಸ್ ಮುಟ್ಟಿದ ತಕ್ಷಣ ಬ್ರೇಕ್ ಆಗ್ತಾ ಇದೆ. ನಾವು ಫಸ್ಟು ರೈಸ್ ಟ್ರೈ ಮಾಡೋಣ, ಅದಾದ್ಮೇಲೆ ಪೀಸ್ ಜೊತೆ ಟ್ರೈ ಮಾಡೋಣ, ಅದಾದ್ಮೇಲೆ ಮೊಟ್ಟೆ ಜೊತೆ ಟ್ರೈ ಮಾಡೋಣ. ಚೆನ್ನಾಗಿದೆ. ಹಾಗೆ ಇಟ್ಟ ತಕ್ಷಣ ಆ ಒಂದು ಹೆವಿನೆಸ್ಸು, ಹೆವಿ ಮಸಾಲ ಅದೇನು ಅನ್ಸಲ್ಲ, ಜಸ್ಟ್ ಲೈಟಾಗಿರೋಂಥ ಒಂದು ಪಲಾವು, ನಿಜ ಚೆನ್ನಾಗಿದೆ. ಖಾರ ಸ್ವಲ್ಪ ಜಾಸ್ತಿ, ಹಸಿಮೆಣಸಿನ್ಕಾಯಿ ಹಾಕಿರ್ತಾರಲ್ಲ ಫಸ್ಟ್ ಬೈಟಲ್ಲೇ ಆ ಒಂದು ಖಾರ ನಿಮ್ಗೆ ಗೊತ್ತಾಗುತ್ತೆ. ಲೈಟ್ ಮಸಾಲ ನಿಜ ಚೆನ್ನಾಗಿರುತ್ತೆ. ಒಂದು ಪಲಾವ್ ಆರಾಮಾಗಿ ಟ್ರೈ ಮಾಡ್ಕೊಂಡು ಹೋಗ್ಬೋದು, ಹೆವಿ ಅನ್ಸೋದೇ ಇಲ್ಲ. ಸೂಪರ್ ಇದೆ. ಒಳ್ಳೆ ಬೆಸ್ಟು ಮಟನ್ ಪಲಾವು. ಕಾಸು ಎಷ್ಟು ಅಂತ ಗೊತ್ತಿಲ್ಲ, ಜಸ್ಟ್ ಓನರ್ನ ಕೇಳಬೇಕು. ಲಾಸ್ಟಲ್ಲಿ ಕೇಳ್ತೀನಿ, ಅದಾದಮೇಲೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಹೀಗೆ ಸ್ವಲ್ಪ ಪೀಸ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಸೂಪರ್. ಆ ಪೀಸಲ್ಲಿರೋಂಥ ಒಂದು ಜಿಡ್ಡು ರೈಸ್ ಜೊತೆಗೆ ಮಿಕ್ಸ್ ಆಗ್ಬಿಟ್ಟು ಅಲ್ಟಿಮೇಟ್ ಆಗಿದೆ. ನಾರ್ಮಲ್ ರೈಸ್ ತಿನ್ಬೇಕಾದ್ರೆ ಆ ರೈಸಲ್ಲಿ ಬಂದಿರುತ್ತಲ್ಲ ಒಂದು ಪೀಸು, ಅದರಿಂದ ಕೊಬ್ಬಿನಂಶ ಒಂದು ರೈಸಲ್ಲಿ ಇದಿರುತ್ತೆ,
ಲೈಟಾಗಿ ಆ ಫ್ಲೇವರ್ ಗೊತ್ತಾಗುತ್ತೆ. ಬಟ್ ಟೀ ಜೊತೆ ಇಟ್ಕೊ ತಿಂದ್ಮೇಲಂತೂ ಅಲ್ಟಿಮೇಟು ನಿಜ ಸೂಪರಾಗಿದೆ. ಇದಕ್ಕೆ ಎಕ್ಸ್ಟ್ರಾ ಗ್ರೇವಿ ಗಿವಿ ಏನು ಅವಶ್ಯಕತೆ ಇರಲ್ಲ, ಜಸ್ಟ್ ರೈಸ್ನೇ ತಿಂತ ಹೋದರೆ ಆರಾಮಾಗಿರುತ್ತೆ. ಬಟ್ ನಾವು ಅಷ್ಟೊಂದು ಸೈಡ್ಸ್ ತೊಗೊಂಡಿರೋದ್ರಿಂದ ಸ್ವಲ್ಪ ಟ್ರೈ ಮಾಡೋಣ, ಇದೊಂದು ಬೈಟ್ ಮಾಡಿ. ಸುಲಭ ಚಿಕನ್ ಗ್ರೇವಿ ಆ್ಯಸ್ ಯೂಶುವಲ್ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಪೀಸ್ ತೊಗೊಂಡು ಸ್ವಲ್ಪ ಗ್ರೇವಿ ಹಾಕ್ಕೊಂಡು ಅದೇ ಮೊಟ್ಟೆ ಹೊಡ್ಕೊಂಡು ಮೊಟ್ಟೆಲಿರುವಂಥ ಎಲ್ಲೋ ಅದು ಬಾಯಿಗೆ ಇಟ್ಟ ತಕ್ಷಣ ಓಪನ್ ಅಪ್ ಆಗುತ್ತಲ್ಲ, ಸೂಪರಾಗಿರುತ್ತೆ. ಅದೇ ಸ್ವಲ್ಪ ಹೈಟ್ ತಗೊಂಡು ಸ್ವಲ್ಪ ಬಿರಿಯಾನಿ ರೈಸ್ನ ಹಾಕಿ ಅಂದರೆ ಪಲಾವ್ನ ಹಾಕಿ ಒಂದು ಬೈಟು ಚೆನ್ನಾಗಿಲ್ಲ. ಬಟ್ ಏನು ಪಲಾವ್ದು ಒಂದು ಫ್ಲೇವರ್ ಇದೆಯಲ್ಲ, ಇದೊಂದು ಗ್ರೇವಿ ಡಾಮಿನೇಟ್ ಮಾಡಿಬಿಡುತ್ತೆ. ಜಸ್ಟ್ ವೈಟ್ ರೈಸ್ಗೆ ಒಂದು ಗ್ರೇವಿ ಹಾಕಿ ತಿಂದರೆ ಯಾವ ಥರ ಟೇಸ್ಟ್ ಕೊಡುತ್ತೋ ಹಂಗೆ ಬ್ಲೆಂಡ್ ಮಾಡಿಬಿಡುತ್ತೆ. ಅದೊಂದು ಪಲಾವ್ ಫ್ಲೇವರ್ ನಿಮ್ಗೆ ಗೊತ್ತಾಗಲ್ಲ. ಜಸ್ಟ್ ನ್ಯಾಚುರಲ್ ಟ್ರೈ ಮಾಡಿ, ನಿಜ ಇಷ್ಟ ಆಗುತ್ತೆ. ಸ್ವಲ್ಪ ನಾನು ಟ್ರೈ ಮಾಡೋ ಐಟಮಲ್ಲಿ ನಿಮಗೆ ಬೆಸ್ಟು, ತುಂಬ ಬೆಸ್ಟ್ ಅಂತ ಹೇಳೋದು ನಾನು. ಇದೊಂದು ಬೋಟಿ ಮತ್ತು ಚಿಕನ್ ಜೊತೆಗೆ ಮುದ್ದೆ, ಅದಾದಮೇಲೆ ಪಲಾವ್, ಮಟನ್ ಪಲಾವ್ ದಿ ಬೆಸ್ಟು, ಅಲ್ಟಿಮೇಟು, ಚೆನ್ನಾಗಿದೆ. ಬಂದು ಟ್ರೈ ಮಾಡೋದಂತೂ ಹೊರತಾಗಿರುತ್ತೆ. ಪ್ರತಿದಿನ ಬೆಳಗ್ಗೆ ಏನೋ ಶುರುವಾಗುತ್ತೆ ಅಂತ ಹೇಳಿದ್ರು, ಬೆಳಗ್ಗೆ ನಿಮ್ಮ ಕಾಲು ಸೊಪ್ಪು, ನೀರು ದೋಸೆ ಆ ಥರ ಎಲ್ಲ ಸಿಗುತ್ತೆ. ಸ್ವಲ್ಪ ಬೇಗನೆ ಬಂದರೆ ಮಧ್ಯಾಹ್ನ ಕೂಡ ನಿಮಗೆ ನೀರು ದೋಸೆ ಸಿಗುತ್ತೆ. ನಾವು ಬರಲ್ಲೇ ಖಾಲಿಯಾಗಿತ್ತು. ನೆಕ್ಸ್ಟ್ ಟೈಮ್ ನೀವೇನಾದರೂ ಈ ಕಡೆ ಬರ್ತೀನಿ ಅಂದರೆ ಸ್ವಲ್ಪ ಬೇಗನೆ ಬನ್ನಿ. ಒಂದು ಹಳೆ ಹೋಟ್ಲು, ಒಂದು ನಾಸ್ಟಾಲಜಿಕಲ್ ಫೀಲು, ಒಂದು ಓಲ್ಡ್ ಅಥೆಂಟಿಕೇಟ್ ಒಂದು ಓಲ್ಡ್ ಸ್ಟೈಲ್ ಇದೆಯಲ್ಲ, ಆ ಒಂದು ಸ್ಟೈಲ್ ಇರೋಂಥ ಒಂದು ಬಿಲ್ಡಿಂಗು. ಆ ಬಿಲ್ಡಿಂಗ್ ಒಳಗಡೆ ಒಂದು ಚಿಕ್ಕ ಸೆಟಪ್, ಮುಂದೆ ಒಂದು ಟೇಬಲು, ಅದಾದಮೇಲೆ ಒಳಗಡೆ ಒಂದು 3-4 ಟೇಬಲು, ಇಷ್ಟೇ ಜಾಗ ಇರೋದು. ಮಧ್ಯಾಹ್ನ ಟೈಮು ಪ್ಯಾಕ್ಟಾಗಿ ಜನ ಬರ್ತಾರೆ, ಬಂದು ಇಲ್ಲಿ ಫುಡ್ಸ್ನ ಟ್ರೈ ಮಾಡ್ಕೊಂಡು ಹೋಗ್ತಾರೆ. ನಿಜ ವರ್ತ್ ವಿಸಿಟ್ ಸ್ಪಾಟು. ಬಂದರೆ ಪಕ್ಕಾ ಸ್ಯಾಟಿಸ್ಫೈ ಆಗಿ ಹೋಗ್ತೀರಾ. ಆ ಲೆವೆಲ್ಗೆ ಟೇಸ್ಟ್ ಆಗಿದೆ. ಸೊ ನೀವೇನಾದರೂ ಈ ಜಾಗದ ಬಗ್ಗೆ ಕೇಳಿದರೆ ಅಥವಾ ಟೇಸ್ಟ್ ಮಾಡಿದರೆ ನಿಮ್ಮ ಪರ್ಸ್ನಲ್ ಒಪಿನಿಯನ್ ಯಾವ ಥರ ಇದೆ, ಟೇಸ್ಟ್ ನಿಜ ಚೆನ್ನಾಗಿದೆಯಾ, ಇಲ್ಲ ವರ್ತ್ ವಿಸಿಟಾ, ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ತಿಳಿಸಿ. ನಾನು ಇಲ್ಲಿಗೆ ವೀಡಿಯೋ ಮುಗಿಸ್ಕೊತೀನಿ. ಓಲಾಗಿ ಹೇಳಿದ್ರೆ ಸ್ಯಾಟಿಸ್ಫೈಡ್ ಜಾಗ ಅಂತಲೇ ಹೇಳ್ತೀನಿ. ಸೊ ಇಲ್ಲಿಗೆ ವೀಡಿಯೋ ಮುಗಿಸ್ಕೊತೀನಿ. ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೋಹನ್ ರಾವ್ ಮಿಲಿಟರಿ ಹೋಟೆಲ್ ಮರಿದೆ ವಿಸಿಟ್ ಮಾಡಿ.